ಎಲ್ಲರಿಗೂ ನಮಸ್ಕಾರ. ಈ ಒಂದು ತರಗತಿಯಲ್ಲಿ ನಾವು ಸ್ವಂತ ವಾಕ್ಯ ರಚನೆಯ ಬಗ್ಗೆ ತಿಳಿಯೋಣ. ಸ್ವಂತ ವಾಕ್ಯ ಅಂದರೆ ನಿಮಗೆ ಆ ಪದದ ಒಂದು ಅರ್ಥ ಗೊತ್ತಿರಬೇಕು. ಆಗ ಮಾತ್ರ ನಾವು ಅದಕ್ಕೆ ಒಂದು ಸೆಂಟೆನ್ಸ್ ವಾಕ್ಯವನ್ನು ಬರೆಯೋಕ್ಕೆ ಆಗುತ್ತೆ. ಮೊದಲನೇದಾಗಿ ಅದಿರು. ಅದಿರು ಅಂದರೆ ಖನಿಜ. ಅಥವಾ ನೀವು ಅದಿರು ಆದರೂ ತಗೋಬೋದು, ಖನಿಜ ಆದರೂ ತಗೋಬೋದು. ಸೊ ನಾನಿಲ್ಲಿ ಅದಿರನ್ನ ತಗೊತೀನಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಬ್ಬಿಣದ ಅದಿರು ಹೇರಳವಾಗಿ ದೊರೆಯುತ್ತದೆ. ಉತ್ತುಂಗ ಅಂದರೆ ಶ್ರೇಷ್ಠ ಅಥವಾ ಎತ್ತರ. ಹಿಮಾಲಯ ಪರ್ವತವು ಉತ್ತುಂಗದಲ್ಲಿದೆ. ಹಿಮಾಲಯ ಪರ್ವತವು ಉತ್ತುಂಗದಲ್ಲಿದೆ. ತರು ಅಂದರೆ ಮರ. ಹಿಮಾಲಯ ಪರ್ವತದಲ್ಲಿ ಹಲವು ರೀತಿಯ ತರುಗಳಿವೆ. ಹಿಮಾಲಯ ಪರ್ವತದಲ್ಲಿ ಹಲವು ರೀತಿಯ ತರುಗಳಿವೆ. ನಿರ್ಮತ್ಸರ, ದ್ವೇಷ ಇಲ್ಲದಿರುವುದು. ಮಕ್ಕಳ ಮನಸ್ಸು ನಿರ್ಮತ್ಸರದಿಂದ ಕೂಡಿರುತ್ತದೆ. ಮಕ್ಕಳ ಮನಸ್ಸು ನಿರ್ಮತ್ಸರದಿಂದ ಕೂಡಿರುತ್ತದೆ. ನಂತರ 5ನೇಯದು ಹಿರಿಮೆ, ಹೆಚ್ಚುಗಾರಿಕೆ. ದಸರಾ ಹಬ್ಬವು ಕರ್ನಾಟಕದ ಹಿರಿಮೆಯನ್ನು ಹೆಚ್ಚಿಸುತ್ತದೆ. ದಸರಾ ಹಬ್ಬವು ಅಥವಾ ನಮ್ಮ ನಾಡ ಹಬ್ಬ ದಸರಾ ಹಬ್ಬವು ಕರ್ನಾಟಕದ ಹಿರಿಮೆಯನ್ನು ಹೆಚ್ಚಿಸುತ್ತದೆ. ಸಿರಿ ಅಂದರೆ ಸಂಪತ್ತು. ಹಿರಿ ಅಂದರೆ ಸಂಪತ್ತು, ಸಿರಿ ಅಂದರೆ ಸಂಪತ್ತು. ವಿಜಯನಗರವು ಸಿರಿ ಸಂಪತ್ತುಗಳಿಂದ ಕೂಡಿತ್ತು. ವಿಜಯನಗರವು ಸಿರಿ ಸಂಪತ್ತುಗಳಿಂದ ಕೂಡಿತ್ತು. ವಿಜಯನಗರ ಏನಾಗುತ್ತೆ, ಅದು ಸಿರಿ ಸಂಪತ್ತುಗಳಿಂದ ಕೂಡಿತ್ತು. ಸೀಮೆ, ಸ್ಥಳ. ನಾನು ಉತ್ತರ ಕರ್ನಾಟಕದ ಸೀಮೆಗೆ ಭೇಟಿ ನೀಡಿದ್ದೇನೆ. ವನ, ಕಾಡು.
ವನದಲ್ಲಿ ಪ್ರಾಣಿ ಪಕ್ಷಿಗಳು ಮರ ಗಿಡಗಳು ಇರುತ್ತವೆ. ವನದಲ್ಲಿ, ವನ ಅಂದರೆ ಕಾಡು, ವನದಲ್ಲಿ ಮರ ಗಿಡಗಳು ಪ್ರಾಣಿ ಪಕ್ಷಿಗಳು ಇರುತ್ತವೆ. ಭಿತ್ತಿ ಅಂದರೆ ಗೋಡೆ. ಭಿತ್ತಿಯ ಮೇಲೆ ನಾವು ಚೀಟಿಗಳನ್ನು ಅಂಟಿಸಬಾರದು. ಭಿತ್ತಿಯ ಮೇಲೆ ಚೀಟಿಗಳನ್ನು ಅಂಟಿಸಬಾರದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಯಾವುದೇ ಒಂದು ಪದ ಇದ್ದರೆ, ಸ್ವಂತ ವಾಕ್ಯ ಪದ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಧನ್ಯವಾದಗಳು.